ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ವಿಚಿತ್ರ ಪ್ರಕರಣವೊಂದು ನಡೆದಿದೆ. ಕ್ಲಾಸ್ಮೇಟ್ ಅಂತ ನಂಬಿಸಿ ಶಿಕ್ಷಕಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ. ಹೌದು, ಏನಿದು ಪ್ರಕರಣ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಆಗಿರುವಂಥ ವಿಚಿತ್ರ ಪ್ರಕರಣ ಇದು. ಕ್ಲಾಸ್ಮೇಟ್ ಅಂತ ಹೇಳಿ ನಂಬಿಸಿ ಶಿಕ್ಷಕಿಗೆ ಬ್ಲ್ಯಾಕ್ ಮೇಲ್ ಮಾಡಿರೋದು, ರೋಗದ ನೆಪ ಹೇಳಿ ಶಿಕ್ಷಕಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ. ನನ್ನ ಕೊನೆಯ ಆಸೆ ಈಡೇರಿಸು ಅಂತ ಹೇಳಿ ಶಿಕ್ಷಕಿಗೆ ಗಾಳ ಹಾಕಲಾಗಿದೆ. ನಾಟಕವಾಡಿ ಶಿಕ್ಷಕಿಯ ನಗ್ನ ವಿಡಿಯೋವನ್ನು ಆಸಾಮಿ ಪಡೆದುಕೊಂಡಿದ್ದಾನೆ. ಪೊಲೀಸರಿಂದ ಪುಟ್ಟಪರ್ತಿಯ ಅರ್ಷದ್ ಬಂಧನವಾಗಿದೆ. ಶಿಕ್ಷಕಿಗೆ ನಾನು ನಿನ್ನ ಕ್ಲಾಸ್ಮೇಟ್ ಅಂತ ಹೇಳಿ ಲೈಂಗಿಕ ಕಿರುಕುಳವನ್ನು ನೀಡಲಾಗಿದೆ. ರೋಗದ ನೆಪ ಹೇಳಿದ್ದಾನೆ. ಆಮೇಲೆ ಅದು ಹೇಗೋ ಶಿಕ್ಷಕಿಯ ಮನವೊಲಿಸಿದ್ದಾನೆ. ಬಳಿಕ ಬ್ಲ್ಯಾಕ್ ಮೇಲ್ ಮಾಡಿ ನಗ್ನ ವಿಡಿಯೋವನ್ನು ತರಿಸ್ಕೊಂಡಿದ್ದಾನೆ. ದೂರು ನೀಡೋದಕ್ಕೆ ಮುಂದಾಗ್ತಾರೆ. ಆ ನಂತರ ಶಿಕ್ಷಕಿ ಆಮೇಲೆ ಕೈ ಮರ್ಮಾಂಗ ಕೊಯ್ದುಕೊಂಡಿದ್ದಾನೆ ಆರೋಪಿ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ವರ್ಷದ ಹಿಂದೆ ಪುಟ್ಟಪರ್ತಿ ಮೂಲದ ಅರ್ಷದ್ ಎಂಬಾತನಿಂದ ಈ ವಾಟ್ಸಾಪ್ ಸಂದೇಶ ಬಂದಿದೆ. ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಕಾನ್ವರ್ಸೇಷನ್ ಇದೆ, ಅದೆಲ್ಲವೂ ಕೂಡ ರಿಟ್ರೀವ್ ಮಾಡಿದ್ದಾರೆ. ಬೆಂಗಳೂರಿನ ಶಿಕ್ಷಕಿಯೊಬ್ಬರಿಂದ ಬಂದಿದ್ದಂಥ ಅನಾಮಧೇಯ ಸಂದೇಶ. ಕ್ಲಾಸ್ಮೇಟ್ ಅಂತ ಹೇಳಿ ಆ ಅಸಾಮಿ ತನಗೇನು ಬೇಕೋ ಅದನ್ನೆಲ್ಲ ತರಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾನೆ. ಆರಂಭದಲ್ಲಿ ನಾರ್ಮಲ್ ಕಾನ್ವರ್ಸೇಷನ್ ಅನ್ನೋ ಇರುತ್ತೆ, ಆಮೇಲೆ ಚಾಟ್ ಮುಂದುವರೆದಿದೆ. ಕ್ಯಾನ್ಸರ್ ರೋಗಿ ಅಂತ ಹೇಳ್ಕೊಂಡಿದ್ದಾನಾತ. ಅಂದರೆ ಆಕೆಯ ಅನುಕಂಪವನ್ನು ಗಿಟ್ಟಿಸ್ಕೊಳ್ಳುವ ಎಲ್ಲ ಪ್ರಯತ್ನವನ್ನು ಮಾಡಿರೋದು. ಬರೀ ಇದಿಷ್ಟಕ್ಕೆ ಸೀಮಿತ ಆಗಿಲ್ಲ. ಈ ರೋಗದ ನೆಪ ಹೇಳಿದ್ದಾನೆ, ಆಗಾಗ ಹಣವನ್ನು ಆಕೆಯಿಂದ ಪಡೆದುಕೊಂಡಿದ್ದಾನೆ. ಈ ರೀತಿ ಹಲವು ಘಟನೆಗಳು ಜರುಗಿದೆ. ಶಿಕ್ಷಕಿಯ ಸಹಾಯವನ್ನು ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ ಎಲ್ಲ ಮಾಸ್ಟರ್ ಪ್ಲ್ಯಾನ್ ಆತ ಮಾಡಿರೋದು. ಈಗ ದುಡ್ಡಿಸ್ಕೊಂಡ, ಅನುಕಂಪ ಗಿಟ್ಟಿಸ್ಕೊಂಡ, ನನ್ನ ಇನ್ನೊಂದು ಕೊನೆ ಆಸೆ ಇದೆ, ಈ ರೀತಿ ಕಾನ್ವರ್ಸೇಷನ್ ಮುಂದುವರೆದಿದೆ. ನಿನ್ನ ಜೊತೆ ನಾನು ದೈಹಿಕ ಸಂಪರ್ಕ ಮಾಡಬೇಕು, ಈ ರೀತಿ ಒಂದಷ್ಟು ಕಾನ್ವರ್ಸೇಷನ್ ಆಗಿದೆ. ಒಪ್ಪೋದಿಲ್ಲ ಆ ಶಿಕ್ಷಕಿ. ಕಡೇ ಪಕ್ಷ ನನ್ನ ಕೊನೆ ಆಸೆ ನಿನ್ನ ನಗ್ನ ವಿಡಿಯೋವನ್ನು ಸೆಂಡ್ ಮಾಡು, ಈ ರೀತಿ ಮಾತುಕತೆ ನಡೆದಿದೆ. ಅದೆಲ್ಲವನ್ನು ನಿಜ ಅಂತ ಆಕೆ ನಂಬಿರ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಏನಿದು ಪ್ರಕರಣ? ಆತ ಏನೋ ನಂಬಿಸ್ತಾ, ಆದರೆ ಯಾರೋ ಒಬ್ಬ ವ್ಯಕ್ತಿಗೆ ನಗ್ನ ವಿಡಿಯೋವನ್ನು ಕಳಿಸುವಂತಹ ಮನಸ್ಥಿತಿಗೆ ಒಬ್ಬ ಶಿಕ್ಷಕರು ಬಂದಿದ್ದಾರೆ ಅಂದರೆ ಪ್ರಕರಣ ವಿಚಿತ್ರ ಅಂತ ಅನಿಸುತ್ತೆ. ಯಾವಾಗ ಆಗಿದ್ದು ಘಟನೆ? ಪೊಲೀಸ್ ಕಂಪ್ಲೇಂಟ್ ಏನಾದರೂ ಆಗಿದೆಯಾ? ಆರೋಪಿಯನ್ನು ಬಂಧಿಸುವಂಥ ಕೆಲಸಗಳೇನಾದರೂ ಆಗಿದೆಯಾ? ಏನಿದೆ ಮಾಹಿತಿ? ದಿವ್ಯಾ, ಬೆಂಗಳೂರಿನ ಈ ಪೊಲೀಸ್ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಶಿಕ್ಷಕಿಗೆ ನಾನು ನಿನ್ನ ಕ್ಲಾಸ್ಮೇಟು, ಅಂದ್ರೆ ಚಿಕ್ಕಂದಿನಿಂದಲೂ ಕೂಡ ಜೊತೆ ಓದಿದ್ದೀವಿ ಅನ್ನೋ ಒಂದು ಆಂಗಲ್ನಲ್ಲಿ ಕ್ಲಾಸ್ಮೇಟ್ ಅಂತ ಹೇಳ್ಕೊಂಡು ಲೈಂಗಿಕ ಕಿರುಕುಳವನ್ನ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಂದ್ರೆ ಆ ರೋಗದ ನೆಪವನ್ನ ಹೇಳ್ಕೊಂಡು ಅದನ್ನ ಸತ್ಯ ಅಂತ ಕೂಡ ನಂಬಿರ್ತಾರೆ. ನಾನೊಬ್ಬ ಕ್ಯಾನ್ಸರ್ ರೋಗಿ, ನನಗೆ ನಿನ್ನ ಸಹಾಯ ಬೇಕು, ಆಗಾಗ ಹಣವನ್ನು ಕೂಡ ಈತ ಕೇಳ್ತಾ ಇದ್ದಂತೆ. ಕ್ಲಾಸ್ಮೇಟ್ ಅಂತ ಹೇಳಿದ್ರಿಂದಾಗಿ ಶಿಕ್ಷಕಿ ಕೂಡ ಈ ಕಂಪ್ಲೀಟ್ ಆಗಿ ಹಣವನ್ನ ಕೊಡುವಂಥದ್ದಾಗಿರ್ಬೋದು, ಕಾಂಟ್ಯಾಕ್ಟ್ ಇರುವಂಥದ್ದಾಗಿರ್ಬೋದು, ಎಲ್ಲವೂ ಕೂಡ ಇತ್ತು. ಅದಾದ ಮೇಲೆ ನನ್ನ ಕೊನೆಯ ಆಸೆ ಒಂದಿದೆ, ನಾನು ನಿನ್ನ ಜೊತೆ ದೈಹಿಕ ಸಂಪರ್ಕವನ್ನ ಮಾಡಬೇಕು, ದಯವಿಟ್ಟು ನೀನು ಒಪ್ಕೋ ಅನ್ನೋ ಒಂದು ಆಂಗಲ್ನಲ್ಲೂ ಕೂಡ ಫಸಲಾಯಿಸ್ತಾನೆ. ಮತ್ತು ಒಪ್ಪದಿದ್ದಾಗ ಕೊನೆ ಪಕ್ಷ ಒಂದು ನಗ್ನ ವಿಡಿಯೋ ಆದರೂ ಸೆಂಡ್ ಮಾಡು ಅನ್ನೋ ಒಂದು ಆಂಗಲ್ನಲ್ಲಿ ಈತ ಬಿಡಿಸ್ತಾನೆ. ಹೀಗಾಗಿ ಅದನ್ನೇ ನಿಜ ಅಂತ ನಂಬ್ಕೊಂಡಂತಹ ಶಿಕ್ಷಕಿ ಏನಿದ್ದಾಳೆ, ಈ ವಿಡಿಯೋವನ್ನು ಕೂಡ ಸೆಂಡ್ ಮಾಡ್ತಾಳೆ. ವಿಡಿಯೋ ಸಿಕ್ಕ ಕೂಡಲೇ ಹೊಸೆಯನ್ನ ಈ ಹರ್ಷದ ಬದಲಾಯಿಸಿರುವಂಥದ್ದು, ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮತ್ತು ಹಣವನ್ನ ಕೇಳುವಂಥದ್ದು ಮತ್ತು ಲೈಂಗಿಕ ಸಂಪರ್ಕವನ್ನ ಮಾಡಲೇಬೇಕು ಅನ್ನೋ ಆಂಗಲ್ನಲ್ಲಿ ಈತ ಸಾಕಷ್ಟು ಪೀಡಿಸ್ಬಿಟ್ಟಿದ್ದಾನೆ. ಬೆಂಗಳೂರಿಗೆ ಬಂದ್ರೆ ನೀನು ಹೇಳದಂತೆ ನಾನು ಕೇಳ್ತೀನಿ, ದಯವಿಟ್ಟು ನನ್ನ ಜೊತೆ ಸಹಕರಿಸೋ ಅನ್ನೋ ಆಂಗಲ್ನಲ್ಲಿ ಈ ಆರೋಪಿ ಹೇಳಿದ್ದಾನೆ. ಪುಟ್ಟಪರ್ತಿಯಿಂದ ಬೆಂಗಳೂರಿಗೂ ಕೂಡ ಬಂದಿರ್ತಾರೆ. ಇನ್ನು ಬರ್ತಿದ್ದಂತೆ ಶಿಕ್ಷಕಿ ಸ್ನೇಹಿತರ ಮೂಲಕ ವಿಡಿಯೋ ಮಾಡೋದಕ್ಕೆ ಕೇಳಿದ್ರೆ, ಅಂದ್ರೆ ಈ ಒಂದು ಶಿಕ್ಷಕಿ ಈ ಸ್ನೇಹಿತರ ಮೂಲಕ ವಿಡಿಯೋ ಮಾಡಲು ಕೇಳಿರ್ತಾಳೆ. ಅದಾದ್ಮೇಲೆ ಈತ ನಿರಾಕರಣೆ ಕೂಡ ಮಾಡಿರ್ತಾರೆ. ಇನ್ನು ಕೊನೆಯದಾಗಿ ಈತ ಈ ರೀತಿಯಾಗಿ ಮಾಡಿದ್ರಿಂದಾಗಿ ಅಂದ್ರೆ ಆರೋಪಿ ಏನಿದ್ದಾರೆ, ಆರೋಪಿಯ ಈ ಒಂದು ವಿಚಿತ್ರ ವರ್ತನೆಯಿಂದ ಬೇಸತ್ತಂತಹ ಮಹಿಳೆ ಏನಿದ್ದಾಳೆ ಪೊಲೀಸ್ ಠಾಣೆಗೂ ಕೂಡ
ಕಂಪ್ಲೇಂಟ್ ಅನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಬ್ಯಾಕ್ನಿಂದ ರೇಜರ್ನ ತೆಗೆದುಕೊಂಡು ಮನಸೋಇಚ್ಛೆ ಆತ ಕೊಯ್ದುಕೊಂಡ್ಬಿಟ್ಟಿದ್ದಾನೆ ಮತ್ತು ಮರ್ಮಾಂಗವನ್ನು ಕೂಡ ಕೊಯ್ದುಕೊಂಡಿರುವಂತದ್ದು. ಹೀಗಾಗಿ ಕೂಡಲೇ ಪೊಲೀಸರು ಆರೋಪಿ ಹರ್ಷದನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿದ್ದಾರೆ. ಚಿಕಿತ್ಸೆ ಬಳಿಕ ಈಗ ಕೇಸನ್ನ ದಾಖಲಿಸಿಕೊಂಡು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಒಟ್ಟಾರೆ ಕ್ಲಾಸ್ಮೇಟ್ ಅಂತ ಹೇಳ್ತಾನೆ, ಅದಾದ್ಮೇಲೆ ಕ್ಲೋಸ್ ಆಗ್ತಾನೆ. ಕ್ಲೋಸ್ ಆಗಿ ನನ್ನ ಕೊನೆ ಆಸೆ ಇದು, ನೀನ್ ನನಗೆ ಸಹಕಾರ ಕೊಡಬೇಕು ಅನ್ನೋ ಅಂಗದಲ್ಲಿ ಮಹಿಳೆಯನ್ನ ಪುಸಲಾಯಿಸ್ತಾನೆ. ಇದನ್ನೇ ನಂಬ್ಕೊಂಡಂತಹ ಮಹಿಳೆ ವಿಡಿಯೋನ ಕಳಿಸಿ ಈಗ ತಾಳೆ ಪೇಚಿಗೆ ಸಿಲುಕೊಂಡಿರುವಂತದ್ದು. ಸದ್ಯಕ್ಕೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂತಹ ಆರೋಪಿಗೆ ಆತನಿಗೆ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡಿಸಿ ಈಗ ಅಧಿಕಾರಿಗಳು ಕೂಡ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಈಗ ಶಿಕ್ಷಕಿಗೆ ನಿಜವಾದ ಕ್ಲಾಸ್ಮೇಟ್ ಹೌದಾ ಅರ್ಷದ್ ಅನ್ನುವಂಥ ವ್ಯಕ್ತಿ? ಇನ್ವೆಸ್ಟಿಗೇಷನ್ ಅಲ್ಲಿ ಈ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ? ದಿವ್ಯಾ, ಇನ್ನಷ್ಟೇ ಈ ಬಗ್ಗೆ ಮಾಹಿತಿ ಬರಬೇಕಾಗಿದೆ. ಸದ್ಯಕ್ಕೆ ಮೇಲ್ನೋಟಕ್ಕೆ ಶಿಕ್ಷಕಿ ಹೇಳುವಂತೆ ಈತ ನನ್ನ ಕ್ಲಾಸ್ಮೇಟ್ ಹೌದು ಅನ್ನೋ ಆಂಗಲಲ್ಲಿ ಆಕೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಇದರಲ್ಲಿ ಇನ್ನೂ ಸ್ಪಷ್ಟತೆ ಸಿಗಬೇಕಾಗಿದೆ. ತನಿಖೆ ನಂತರ ಕೆಲವೊಂದು ವಿಷಯಗಳು ಕೂಡ ಗೊತ್ತಾಗಬೇಕಾಗಿದೆ. ಒಟ್ಟಾರೆಯಾಗಿ ಈತನನ್ನ ನಂಬಿ ಈಗ ಶಿಕ್ಷಕಿ ಒಂದು ಖಾಸಗಿ ವಿಡಿಯೋನ ಕಳಿಸಿರುವಂತದ್ದು. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆದವ್ರನ್ನ ನಂಬಿ ಈ ರೀತಿಯಾಗಿ ವಿಡಿಯೋಗಳನ್ನ ಕಳಿಸುವಂತದ್ದು, ಆ ಪರ್ಸನಲ್ ವಿಷಯಗಳನ್ನ ಚರ್ಚೆ ಮಾಡುವಂತದ್ದು, ಇದನ್ನೆಲ್ಲ ಮಾಡಿದಂತಹ ಸಂದರ್ಭದಲ್ಲಿ ಕೊನೆ ಕ್ಷಣಕ್ಕೆ ಏನಾಗುತ್ತೆ ಅನ್ನೋದು ಇದು ಒಂದು ಸ್ಪಷ್ಟ ಉದಾಹರಣೆ. ಸದ್ಯಕ್ಕೆ ಪ್ರಕರಣ ದಾಖಲಾಗಿದೆ. ಪೊಲೀಸರು ಕೂಡ ಈ ಆರೋಪಿತರನ್ನ ವಿಚಾರಣೆ ನಡೆಸ್ತಾ ಇರಬಹುದು. ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್.